ಪ್ರಿಯ ವೀಕ್ಷಕರೇ, ಪುನಃ ಒಂದು ಹೋರಾಟ ಪ್ರಾರಂಭವಾಗಿದೆ. ಅಂದರೆ ಒಂದು ಪ್ರೊಟೆಸ್ಟ್ ಪ್ರಾರಂಭವಾಗಿದೆ. ಇದು ಬೇರೆಲ್ಲೂ ಅಲ್ಲ, ನಮ್ಮ ನೇಬರ್ ರಾಷ್ಟ್ರ ಆದಂತಹ ಬಾಂಗ್ಲಾದೇಶದಲ್ಲಿ. ಇದೀಗ ಯಾವುದೇ ನ್ಯೂಸ್ ಪೇಪರ್ ಆಗಿರ್ಬೋದು, ಯಾವುದೇ ನ್ಯೂಸ್ ಚಾನಲ್ ತೆಗೆದು ನೋಡಿದ್ರು ಬಾಂಗ್ಲಾದೇಶ ದಗದಗ ಅನ್ನುವ ನ್ಯೂಸನ್ನೇ ಕೊಡ್ತಾ ಇದ್ದಾರೆ. ಆದರೆ ಕರೆಕ್ಟಾಗಿರೋ ಮಾಹಿತಿ ಏನು ಅಂತೇಳಿ ನಿಮಗೆ ಇನ್ನೂ ಗೊತ್ತಾಗಿರಲಿಕ್ಕಿಲ್ಲ. ಕರೆಕ್ಟಾದ ಮಾಹಿತಿಯನ್ನು ನಮಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್, ಅಲ್ಲಿಯ ಗೌರ್ಮೆಂಟ್ ಕೂಡ ನಮ್ಮ ಭಾರತದ ಮೇಲೆ ಇದು ಇಷ್ಟಕ್ಕೆಲ್ಲ ಕಾರಣ ಭಾರತ ಅಂತೇಳಿ ಆರೋಪ ಹೊರಿಸ್ತಾ ಇದ್ದಾರೆ. ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಅಲ್ಲಿ GDP ಲೆವೆಲ್ ತುಂಬ ಕೆಳಗೆ ಹೋಗಿದೆ. ಅಂದರೆ ಅಲ್ಲಿಯ ವ್ಯಾಪಾರ ಇರ್ಬೋದು, ಅಲ್ಲಿಯ ಫ್ಯಾಕ್ಟ್ರೀಸ್ ಇರ್ಬೋದು, ಅಲ್ಲಿಯ ಬಿಸ್ನೆಸ್ ಇರ್ಬೋದು, ಎಲ್ಲ ಫ್ಲಾಪ್ ಆಗಿದೆ, ಎಲ್ಲ ಮುಚ್ಚಲಾಗಿದೆ. ಇಷ್ಟಕ್ಕೆಲ್ಲ ಕಾರಣ ಭಾರತ ಅಂತೇಳಿ ಅಲ್ಲಿಯ ಗೌರ್ಮೆಂಟ್ ಭಾರತದ ಮೇಲೆ ಆರೋಪ ಕೂಡ ಹೊರಿಸ್ತಾ ಇದ್ದಾರೆ. ನಿಜವಾಗಲೂ ಇದಕ್ಕೆ ಕಾರಣ ಭಾರತನ? ಇಷ್ಟೆಲ್ಲ ಅಲ್ಲಿ ಗಲಾಟೆ ನಡೆದರೂ ಕೊನೆಗೂ ಆರೋಪ ಭಾರತದ ಮೇಲೆ ಯಾಕೆ ಬಂತು ಅಂತ ಈ ವಿಡಿಯೋದಲ್ಲಿ ನಮಗೆ ನೋಡುವ. ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕಾ? ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಡೈಲಿಯಾಗಿ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ ಓಕೆ, ಇನ್ನೂ ವಿಷಯಕ್ಕೆ ಹೋಗೋಣ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಅಂದರೆ ಈ 15 ವರ್ಷಗಳಿಂದ ಬಾಂಗ್ಲಾವನ್ನು ಶೇಖ್ ಹಸೀನಾ ಅಂತೇಳಿ ಒಬ್ಬರು ಆಡಳಿತ ಮಾಡ್ತಾ ಇರ್ತಾರೆ. ಸೊ ಈ ಶೇಖ್ ಹಸೀನಾ ಯಾವ ರೀತಿ ಇದ್ದರು ಅಂತ ಹೇಳಿದರೆ, ಈ 15 ವರ್ಷಗಳಿಂದ ಅಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈ ಎಲೆಕ್ಷನ್ಗಳನ್ನು ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಎದುರು ಪಾರ್ಟಿಗಳೇ ಇರಲ್ಲ, ಫೇಕ್ ಎಲೆಕ್ಷನ್ ಮಾಡ್ತಾರೆ. ಇನ್ನೊಂದು, ಅಲ್ಲಿ ಕೆಲಸ ಸೌಕರ್ಯ ಇರ್ಬೋದು, ಕೆಲಸಗಳಿರ್ಬೋದು, ಅಲ್ಲಿಯ ಪ್ರತಿಯೊಂದು ವಿಷಯಗಳು, ಕಾನೂನು ಇರ್ಬೋದು, ಅವರ ಜನಗಳಿಗೆ, ಅಂದರೆ ಅವರ ಪಂಗಡದವರಿಗೆ, ಅವರ ಜನಗಳಿಗೆ ಮಾತ್ರ ಅನುಕೂಲ ಆಗೋ ರೀತಿಯಲ್ಲಿ ಇವರು ಮಾಡ್ತಾ ಇರ್ತಾರೆ. ಇದು ಜನಗಳಿಗೆ ಹಿಡಿಸೋದಿಲ್ಲ. ಅಂದರೆ ಜನಗಳು ತುಂಬ ನೋಡ್ತಾರೆ, ತುಂಬ ಕ್ಷಮಿಸ್ತಾರೆ, ಮತ್ತು ಜನಗಳಿಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಸೊ ಇವರು ಏನು ಮಾಡ್ತಾರೆ, ಜನಗಳು ಪ್ರೊಟೆಸ್ಟ್ಗಿಳಿತಾರೆ, ಅಂದರೆ ಹೋರಾಟಗಿಳಿತಾರೆ. ಹೀಗೆ ಅಲ್ಲಿ ಪ್ರೊಟೆಸ್ಟ್ ನಡೆಯುತ್ತೆ. ಇದಕ್ಕೆ ಮೇಯ್ನ್ ಕಾರಣ ಅಂತ ಹೇಳಿದರೆ, ಅಸ್ಮಾನ್ ಹಡಿ ಅಂತ ಹೇಳೋ ಒಬ್ಬ ವ್ಯಕ್ತಿ. ಈತ 32 ವರ್ಷ, ಅಂದರೆ ಹೋರಾಟ ನಡೀಬೇಕಾದ್ರೆ 31 ವರ್ಷ, ಈ ವರ್ಷಕ್ಕೆ 32 ವರ್ಷ ಆಗುತ್ತೆ. ಈತ ಒಂದು ಕಾಲೇಜಿನ ಪ್ರೊಫೆಸರ್ ಆಗಿದ್ದ. ಈತ ಈ ಹೋರಾಟಕ್ಕೆ ಮುಂದಾಳತ್ವ ವಹಿಸಿ ಈ ಹೋರಾಟ ಎಷ್ಟು ತೀವ್ರಗೊಳಿಸ್ತಾನೆ ಅಂದರೆ, ಈ ನಮ್ಮ ಶೇಖ್ ಹಸೀನಾ ಇದ್ದಾರಲ್ವ, ಇವರು ರಾಜ್ಯ ಬಿಟ್ಟೆ ಪಲಾಯನ ಮಾಡ್ತಾರೆ. ಆ ಒಂದು ಸಿಚುವೇಶನಿಗೆ ಹೋಗುತ್ತೆ. ಈಗ ಅಲ್ಲೊಂದು ನಾಯಕ ಬೇಕಲ್ವ, ಟೆಂಪರಿಯಾಗಿ ಒಬ್ಬರನ್ನ ಅಲ್ಲಿ ಕೂತ್ಕೊಳಿಸ್ತಾರೆ. ಸೊ ಅಲ್ಲೊಂದು ಫ್ರೀ ಎಲೆಕ್ಷನ್ ಮಾಡುವಂತೇಳಿ ತೀರ್ಮಾನ ಕೈಗೊಳ್ತಾರೆ. ಅಂದರೆ ಯಾವುದೇ ಮೋಸ ವಂಚನೆಗಳಿಲ್ಲದೆ ನ್ಯಾಯಯುತವಾಗಿ ಒಂದು ಹೋರಾಟ, ಅಂದರೆ ನ್ಯಾಯಯುತವಾಗಿ ಒಂದು ಎಲೆಕ್ಷನನ್ನು ಮಾಡುವಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಇದು ಫೆಬ್ರವರಿಯಲ್ಲಿ ಈ ಎಲೆಕ್ಷನ್ ಇರುತ್ತೆ. ಹಾಗೆ ಈ ಎಲೆಕ್ಷನಲ್ಲಿ ಭಾಗವಹಿಸಲಿಕ್ಕೆ ಅಸ್ಮಾನ್ ಹಡಿ ಕೂಡ ಒಬ್ಬರು ರೆಡಿಯಾಗಿರ್ತಾರೆ. ಇವರು ಕೂಡ ನಿಲ್ತಾರೆ ಎಲೆಕ್ಷನಿಗೆ. ಹಾಗೆ ಈ ಎಲೆಕ್ಷನಿಗೆ ಅವರ ಜೊತೆಗಿರ್ತಾರಲ್ವ, ಇವರೊಂದಿನ ಮಸೀದಿಗೆ ಹೋಗಿ ಬರ್ತಾರೆ. ಅಂದರೆ ಇವಾಗಂತೂ ಪ್ರಚಾರ ಗೊತ್ತಲ್ವ, ಮುಂದೆ ಥರ ಅಲ್ಲ, ಇವಾಗ ಪ್ರಚಾರ ಅಂತೂ ಎಲ್ಲ ಜೋರಾಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಕೂಡ ನೀವು ನೋಡಿರ್ಬೋದು, ಎಲೆಕ್ಷನ್ ಪ್ರಚಾರ ಅಂತ ಹೇಳಿದರೆ ಅಷ್ಟು ಆರ್ಭಟವಾಗಿರುತ್ತೆ. ಹಾಗೆ ಅಲ್ಲಿ ಕೂಡ ಪ್ರಚಾರ ಇರುತ್ತೆ. ಸೊ ಇವರು ಮಸ್ಜಿದಿಗೆ ಒಂದು ಹೋಗಿ ಬರುವ ಗ್ಯಾಪಲ್ಲಿ ಇವರ ಜೊತೆಗಿದ್ದ, ಅಂದರೆ ಈ ಅಸ್ಮಾನ್ ಹಡಿಯ ಜೊತೆಗಿದ್ದ ಇಬ್ಬರು ಇವ್ರನ್ನ ಶೂಟ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾರೆ. ಅವರನ್ನು ಕೂಡ ಆಮೇಲೆ ಹುಡುಕಿದ್ರೂ ಸಿಗಲ್ಲ. ಅಂದರೆ ಗೌರ್ಮೆಂಟ್ ಕೂಡ ಅವ್ರನ್ನ ಹಿಡಿಲಿಕ್ಕೆ ನಿಜವಾಗ್ಲೂ ವೇಸ್ಟ್ ಆಗೋದು ಅಂತ ಹೇಳ್ಬೋದು. ಹೀಗೆ ಗಾಯಗೊಂಡಂಥ ಅಸ್ಮಾನ್ ಹಡಿಯನ್ನು ಅಲ್ಲಿಯ ಅಂದರೆ ಬಾಂಗ್ಲಾದೇಶ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಂದರೆ ಹಾಸ್ಪಿಟ್ಲಲ್ಲಿ ಅಷ್ಟು ಫೆಸಿಲಿಟಿಗಳು ಇರಲ್ಲ. ಸೊ ಅದಕ್ಕೋಸ್ಕರ ಸಿಂಗಾಪುರಿಗೆ ಇವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿ ಕೊಂಡೊಯ್ಯಲಾಗುತ್ತೆ. ಆದರೂ ಕೂಡ ಏನು ಪ್ರಯೋಜನ ಆಗಲ್ಲ. ಒಂದು 6 ದಿನಗಳ ನಂತರ ಈತ ಮರಣಪ್ತಾನೆ. ಈಗ ಈ ಇಶ್ಯೂ ಗೌರ್ಮೆಂಟ್ನ ತಲೆಗೆ ಆಗುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಗೌರ್ಮೆಂಟ್ ಏನು ಮಾಡ್ತಾರೆ, ಯಾರನ್ನಾರು ತಲೆಗೆ ರೀಸನ್ ಹಾಕಬೇಕಲ್ಲ, ಯಾರಿಗಾರು ಆರೋಪ ಹೊರಿಸಲೇಬೇಕು. ಸೊ ಇವರು ಇಂಡಿಯಾದ ಮೇಲೆ ಆರೋಪ ಹೊರಿಸ್ತಾರೆ. ಈ ಅಸ್ಮಾನ್ ಹಡಿ ಅಂತ ಹೇಳೋ ವ್ಯಕ್ತಿ ಇಂಡಿಯಾದ ಬಗ್ಗೆ ಮಾತಾಡಿರ್ತಾನೆ. ಅಂದರೆ ಏನು ಅಂತ ಹೇಳಿದರೆ, ಈ ಫೇಕ್ ಎಲೆಕ್ಷನ್ ನಡೀತಾ ಇದೆ ಅಲ್ವಾ, ಇದಕ್ಕೆ ಮುಖ್ಯ ಕಾರಣ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ಈ ಹಸೀನಾನ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ, ಇದರಿಂದಾಗಿ ಅಲ್ಲಿ ಫೇಕ್ ಎಲೆಕ್ಷನ್ಗಳು ನಡೀತಾ ಇದೆ ಅಂತೇಳಿ ಕೂಡ ಈತ ಒಂದು ಹೋರಾಟದಲ್ಲಿ ಹೇಳಿದ್ದ. ಇವಾಗ ಜನಗಳ ತಲೆಯಲ್ಲಿ ಏನಿದೆ ಅಂತ ಹೇಳಿದರೆ, ಇದಕ್ಕೆ ಇಂಡಿಯಾನೇ ಕಾರಣ. ಈ ಅಸ್ಮಾನ್ ಹಡಿಯನ್ನು ಮುಗಿಸ್ಲಿಕ್ಕೆ ಇದಕ್ಕೆ ಪಿತೂರು ನಡೆಸಿದ್ದೆ ಇಂಡಿಯಾ ಅಂತೇಳಿ ಜನಗಳ ತಲೆಯಲ್ಲಿ ಬರುತ್ತೆ. ಸೊ ಇವಾಗ ಏನು ಮಾಡ್ತಾರೆ ಜನಗಳು, ಅಲ್ಲಿದ್ದ ಹಿಂದೂಗಳಿದ್ದಾರಲ್ವ, 8% ಹಿಂದೂಗಳು ಮಾತ್ರ ಅಲ್ಲಿರೋದು. ಆ 8% ಹಿಂದೂಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿನಂತೂ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ನಡು ರಸ್ತೆಯಲ್ಲೇ ಅಗ್ನಿಗೆ ಆಹುತಿ ಮಾಡ್ತಾರೆ. ಈ ಥರ ಸಿಚುವೇಷನಲ್ಲಿ ಬರುತ್ತೆ. ಆದರೆ ಇಂಡಿಯಾ ಹೇಳುತ್ತೆ, ಇದಕ್ಕೂ ನಮಗೇನು ಸಂಬಂಧ ಇಲ್ಲ, ನಿಮಗೆ ಅಷ್ಟೇ ಒಂದು ಉತ್ತಮವಾದ ಬಾಂಧವ್ಯ ಇದೆ. ಅಂದರೆ ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಇಷ್ಟೇ ಹೊರತುಪಡಿಸಿ ನಿಮ್ಮ ರಾಜಕೀಯದಲ್ಲಿ ನಾವುಗಳು ಯಾವತ್ತೂ ಬರುವುದಿಲ್ಲ ಅಂತ ಹೇಳುವಂಥ ವಿಷಯವನ್ನು ಕೂಡ ಇಂಡಿಯಾ ವ್ಯಕ್ತಪಡಿಸುತ್ತೆ. ಆದರೂ ಕೂಡ ಅಲ್ಲಿ ಜನಗಳಿಗೆ, ಈ ನಾಯಕನನ್ನು ಕಳೆದುಕೊಂಡ ಜನರು ದಿಕ್ಕುಪಾಲಾಗಿ ಹುಚ್ಚರಂತಾಗಿರ್ತಾರೆ. ಅಂಗಡಿಗಳನ್ನು ಇರ್ಬೋದು, ಮುಂಗಟ್ಟುಗಳನ್ನಿರ್ಬೋದು, ಅದೇ ರೀತಿ ಅಲ್ಲಿಯ ಮನೆಗಳನ್ನು ಎಲ್ಲವನ್ನು ನಾಶಪಡಿಸ್ತಾ ಇರ್ತಾರೆ. ಈಗ ಅಲ್ಲಿ ಹಿಂದೂಗಳ ಮೇಲೆ ಗಲಾಟೆ ಆಗ್ತಾ ಇದೆ. ಅಂದರೆ ಅವರನ್ನು ಸುಟ್ಟು ಹಾಕೋದು ಇರ್ಬೋದು, ಅವರ ಮೇಲೆ ಆಕ್ರಮಣ ಮಾಡೋದು ಇರ್ಬೋದು, ಈ ಥರ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ಮಾತ್ರ ಇಂಡಿಯಾಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಇಂಡಿಯಾ ವಾರ್ನಿಂಗ್ ಮಾಡ್ತಾ ಇದ್ದಾರೆ, ಇನ್ನು ಈ ಥರ ಇಶ್ಯೂಗಳು ನಡೀಬಾರ್ದು, ನೀವು ಹಿಂದೂಗಳನ್ನು ಮುಟ್ಟಬಾರ್ದು ಅಂತೇಳಿ ಇಂಡಿಯಾ ಕೂಡ ವಾರ್ನಿಂಗ್ ಮಾಡ್ತಾ ಇದೆ. ಇದು ಮುಂದೆ ಯಾವ ರೀತಿ ಇದು ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು ಗಲಾಟೆ ಆಗ್ಬೋದಾ, ಒಂದು ಯುದ್ಧ ನಡೀಬೋದಾ, ಏನು ಬೇಕಾದರೂ ಸಂಭವಿಸಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ. ಈ ಬಾಂಗ್ಲಾದೇಶ ಅಂತ ಹೇಳುವಂಥದ್ದು ಇಂಡಿಯಾದ ನೇಬರ್ ರಾಷ್ಟ್ರ. ನಾವು ಉತ್ತಮ ಸಂಬಂಧದಲ್ಲಿ ಕೂಡ ಇದ್ದೇವೆ. ಅಂದರೆ ಏನೇ ಸಮಸ್ಯೆ ಇಲ್ಲ, ನಾವು ಉತ್ತಮವಾದ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಇದೆಲ್ಲ ಕರೆಕ್ಟಾಗಿದೆ.
ಇದರ ಮಧ್ಯದಲ್ಲಿ ಆಲ್ಸೋ ಪಾಕಿಸ್ತಾನ, ಚೈನಾ ಅಂತೇಳಿ ಶತ್ರು ರಾಷ್ಟ್ರಗಳು ನಮಗೆ ಬೇಕಾದಷ್ಟಿದೆ. ಇದರ ಮಧ್ಯೆ ಈ ಬಾಂಗ್ಲಾವನ್ನು ಕೂಡ ನಮ್ಮ ಶತ್ರು ರಾಷ್ಟ್ರವಾಗಿ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಅದು ನಿಜವಾಗಿ ಇರುವಂಥ ವಿಷಯ. ಇದನ್ನು ಗೌರ್ಮೆಂಟ್ ಹೇಳ್ತಾ ಇದೆ, ಒತ್ತಿ ಹೇಳ್ತಾ ಇದೆ, ನಾವು ಇದಕ್ಕೆ ರೀಸನ್ ಅಲ್ಲ, ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ. ಆದರೂ ಬಾಂಗ್ಲಾದ ಜನಗಳಂತೂ ತಣ್ಣಗಾಗುವ ಪರಿಸ್ಥಿತಿಯನ್ನು ಕಾಣ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನು ನಡೀತೆ ಅಂತ ಹೇಳೋದನ್ನು ನಾವು ಕಾದು ನೋಡಬೇಕಾಗ್ತದೆ. ಯಾರು ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದೇ ನನ್ನ ಒಂದು ಅನಿಸಿಕೆ. ಇವತ್ತಿನ ವಿಡಿಯೋ ಇಷ್ಟೇ ಗೆಳೆಯರೆ. ಐ ಆಮ್ ಜೈನ್, ಸೈನಿಂಗ್ ಔಟ್.